ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ವಿಲೇಜ್ ಲೈಫ್. ಇವತ್ತು ಕೂಡ ಒಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇಷ್ಟಕ್ಕೂ ಇದು ತುಂಬ ಯೂಸ್ಫುಲ್ ವಿಡಿಯೋ ಆಗಿರುತ್ತೆ ನಿಮಗೋಸ್ಕರ. ಸೊ ನಾನು ಒಂದಷ್ಟು ಪಾಯಿಂಟ್ಸನ್ನು ಬರೆದು ನೋಟ್ ಮಾಡಿಕೊಂಡು ಬಂದಿದ್ದೀನಿ. ಎಲ್ಲರೂ ಕೇಳ್ತಿದ್ದೀರಾ ಸೊ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ. ಸೊ ನಾನು ಈ ವಿಡಿಯೋದಲ್ಲಿ 10 ಚದರ ಮನೆ ಕಟ್ಟೋದಕ್ಕೆ ಮೆಟೀರಿಯಲ್ಸ್ ಮಾತ್ರ ಎಷ್ಟಾಗುತ್ತೆ ಅಂತ ನಿಮಗೆ ಹೇಳ್ತೀನಿ, ಓಕೆನಾ? ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಮಾಡ್ತಕ್ಕಂಥ ಒಂದು ಲೈಕಿಂದ ಯಾರು ಮನೆ ಕಟ್ತಾ ಇರೋ ಸೊ ಅವ್ರಿಗೆ ಈ ವಿಡಿಯೋ ರೆಕಮೆಂಡ್ ಆಗುತ್ತೆ ಅಂತ ಕೇಳ್ಕೊತೀನಿ, ಓಕೆನಾ? ಸೊ ಪ್ರತಿಯೊಬ್ಬರಿಗೂ ಸಹ ಒಂದು ಹೊಸ ಮನೆಯನ್ನ ಕಟ್ಕೊಬೇಕು, ಅದು ಸ್ವಂತ ಮನೇಲಿ ಇರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆ ಮನೆಗೆ ಲೆಕ್ಕಾಚಾರ ಎಷ್ಟಾಗುತ್ತೆ ಅನ್ನೋ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಆದರೆ ಆ ಲೆಕ್ಕಾಚಾರವನ್ನು ಮೊದಲೇ ತಿಳ್ಕೊಂಡು ಮನೆ ಕಟ್ಸೋದಿದೆಯಲ್ಲ, ಅದು ತುಂಬ ಖುಷಿ ಆಗುತ್ತೆ. ಏನಂತೀರಾ? ಹಾಗಾದರೆ ಬನ್ನಿ. ಸೊ ಯಾವ್ಯಾವ ಮೆಟೀರಿಯಲ್ಗೆ ಎಷ್ಟೆಷ್ಟು ಕಾಸ್ಟ್ ಆಗುತ್ತೆ ಟೋಟಲ್ ಆಗಿ 10 ಚದರ ಮನೆ ಕಟ್ಟೋದಕ್ಕೆ ಅಂತ ನೋಡೋಣ, ಓಕೆನಾ? 10 ಚದರ ಮನೆ ಕಟ್ಟೋದಕ್ಕೆ ನಮ್ಮ ಹತ್ರ ಇಷ್ಟು ದುಡ್ಡು ಇಟ್ಕೊಂಡ್ರೆ ನಾವು ಇಷ್ಟು ಮೆಟೀರಿಯಲ್ಸ್ ತಗೊಬಹುದು ಅನ್ನೋ ಒಂದು ಅಂದಾಜು ಕ್ಯಾಲ್ಕುಲೇಷನ್ ಅನ್ನೋದು ನಾನು ಇವಾಗ ನಿಮಗೆ ಹೇಳ್ತೀನಿ ಅಷ್ಟೇ. ಸೊ ಇದು ಕೂಡ ಕೆಲವೊಂದು ಸಲ ಏರಿಯಾಸ್ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ. ನಾನು ಎಕ್ಸಾಕ್ಟಾಗಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ನೀವು ಮಾಡ್ತಕ್ಕಂಥ ಟೈಲ್ ಸೆಲೆಕ್ಷನ್ ಮೇಲೆ, ನೀವು ಮಾಡ್ತಕ್ಕಂಥ ಕಬ್ಬಿಣದ ಸೆಲೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಮಾಡ್ತಕ್ಕಂಥ ಸಿಮೆಂಟ್ ಸೆಲೆಕ್ಷನ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಹಾಗಾಗಿ ಎಕ್ಸಾಕ್ಟ್ ಪ್ರೈಸ್ ಅಂತೂ ನಾನು ಹೇಳಲ್ಲ, ಇದು ಅಂದಾಜು ಬೆಲೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಇವಾಗ ನಾನು 1 ಲಕ್ಷ ಹೇಳಿರ್ತೀನಿ, ನಿಮ್ಮ ಕಡೆ 90,000 ಆಗ್ಬೋದು, ಅಥವಾ 1,10,000 ಆದರೂ ಆಗ್ಬಿಡ್ಬೋದು. ಈ 10-20 ಸಾವಿರ ವೇರಿಯೇಷನ್ ಬಂದೇ ಬರುತ್ತೆ. ಆದರೆ ನಮ್ಮ ಹತ್ರ ಇಷ್ಟು ಇಟ್ಕೊಂಡ್ರೆ ನಾವು ಇಷ್ಟು ಮೆಟೀರಿಯಲ್ಸ್ ತೊಗೊಬೋದು ಅನ್ನೋ ಅಂದಾಜು ಮಾತ್ರ ನಾನು ಪರ್ಫೆಕ್ಟ್ ಹೇಳುವಲ್ಲೆ, ಓಕೆನಾ? ಹಾಗಾದರೆ ಬನ್ನಿ, 10 ಚದರಕ್ಕೆ ಎಷ್ಟು ಮೆಟೀರಿಯಲ್ಸ್ನ ತೊಗೊಂಡ್ರೆ ನಾವು ಕೆಲಸಕ್ಕೆ, ಈ ಮನೆ ಪೂರ್ತಿ ಕೆಲಸಕ್ಕೆ ಇಷ್ಟು ಮೆಟೀರಿಯಲ್ಸ್ ಇದ್ರೆ ನಮ್ದು ಇಷ್ಟು ದುಡ್ಡಿದ್ರೆ ಸರಿ ಹೋಗ್ಬಿಡುತ್ತೆ ಅಂತ ನೋಡೋಣ, ಓಕೆನಾ? ಫಸ್ಟ್ ಮನೆ ಕಟ್ಟೋದಕ್ಕೆ ಮೇಜರಾಗಿ ಯಾವುದೆಲ್ಲ ಜಾಸ್ತಿ ದುಡ್ಡು ಬೇಕು ಅನ್ನೋದನ್ನ ನಾನು ಹೇಳ್ಕೊತಾ ಹೋಗ್ತೀನಿ. ಹಾಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿ. ವಿಡಿಯೋ ಕೊನೆಯಲ್ಲಿ ಟೋಟಲ್ ಆಗಿ ಮೆಟೀರಿಯಲ್ಸ್ ಮಾತ್ರ ಎಷ್ಟು ದುಡ್ಡು ಆಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಕಮಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ, ನಾಳಿನ ವಿಡಿಯೋದಲ್ಲಿ ಬರೀ ಅಂದರೆ ಲೇಬರ್ಸ್ಗೆ ಮಾತ್ರ ಎಷ್ಟಾಗುತ್ತೆ ಅಂತ ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ, ಓಕೆನಾ? ನಾಳೆ ಲೇಬರ್ಸ್ಗೆ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಇವತ್ತು ಬರೀ ಮೆಟೀರಿಯಲ್ಸ್ಗೆ ಮಾತ್ರ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಫಸ್ಟು ಮನೆ ಕಟ್ಟೋದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಎಲ್ಲರೂ ಸಹ ಸಿಮೆಂಟ್ ಯಾವುದು ಅಂತ. ಸಿಮೆಂಟ್ ಯಾವ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಸಹ ಅನ್ಕೊತಾ ಇರ್ತಾರೆ. ಸೊ ಅದು ನಿಮ್ಮ ಚಾಯ್ಸು. ಅವರೇಜ್ ಆಗಿರ್ತಕ್ಕಂಥ ಸಿಮೆಂಟ್ ಬಂದು ರಾಮ್ಕೋ ಮತ್ತು ಪ್ರಿಯಾ, ಮಹಾ ಮತ್ತು ಈ ಥರ ಎಲ್ಲ ಸಿಮೆಂಟ್ಸ್ ಇದೆ. ಸ್ವಲ್ಪ ಜಾಸ್ತಿ ಕ್ವಾಲಿಟಿ ಇರೋದು ಅಂದರೆ ಅಲ್ಟ್ರಾಟೆಕ್ಕು ಮತ್ತು ACC, JSW ಈ ಥರವೆಲ್ಲ ಚೆನ್ನಾಗಿರೋದಿದೆ. ಸೊ ಈ ಥರ ಬ್ರ್ಯಾಂಡಲ್ಲಿ ನೀವು ಸಿಮೆಂಟನ್ನು ಚೂಸ್ ಮಾಡ್ಕೊಬೋದು. ಹಾಗಾದರೆ ಸಿಮೆಂಟಿಗೆ ಮಾತ್ರ ಎಷ್ಟು ಖರ್ಚಾಗುತ್ತೆ ಅಂದರೆ, ಬರೀ 10 ಚದರ ಮನೆ ಕಟ್ಟೋದಕ್ಕೆ 480 ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ. ಎಲ್ಲದಕ್ಕೂ ಫಿನಿಶಿಂಗ್ಗೆ 480 ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ. ಸೊ ಎಷ್ಟಾಗುತ್ತೆ 480 ಬ್ಯಾಗ್ ಸಿಮೆಂಟ್ಗೆ? 1,92,000 ಆಗುತ್ತೆ. ಸೊ ಇದು ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಬ್ಯಾಗ್ ಎಷ್ಟು ಪ್ರೈಸ್ ಬೀಳುತ್ತೋ ಅದ್ರ ಮೇಲೆ. 480 ಬ್ಯಾಗ್, ನಾನು ಇಲ್ಲಿ ಒಂದು ಬ್ಯಾಗಿಗೆ 410 ಹಾಕಿದ್ದೀನಿ, 400 ಹಾಕಿದ್ದೀನಿ. ಅದು ಒಂದೊಂದ್ಸಲಿ ವೇರಿಯೇಷನ್ ಆಗುತ್ತೆ. ಅದಕ್ಕೆ ನಾನು ಒಟ್ಟಾರೆ 1,92,000 ಸಿಮೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಮೇಜರ್ ಆಗಿ ಕಬ್ಬಿಣ. ಸೊ ಕಬ್ಬಿಣ ಎಲ್ಲರಿಗೂ ಸಹ ಮನೆ ಕಟ್ಟೋದಕ್ಕೆ, ಕಾಲಮ್ಸ್ ಹಾಕೋದಕ್ಕೆ, ಬೀಮ್ಸ್ ಹಾಕೋದಕ್ಕೆ ಕಬ್ಬಿಣ ಬೇಕೇ ಬೇಕು. ಲಿಂಟಲ್ಗೆ, ಮೋಲ್ಡ್ಗೆ, ಎಲ್ಲದಕ್ಕೂ. ಇಲ್ಲಿ ಕಬ್ಬಿಣ 10 ಚದರ ಮನೆ ಕಟ್ಟೋದಕ್ಕೆ ಬೇಕಾಗಿರ್ತಕ್ಕಂಥ ಕಬ್ಬಿಣ ಎಷ್ಟು ಅಂದರೆ 3.5 ಟನ್ ಬೇಕಾಗುತ್ತೆ. 3.5 ಟನ್ ಕಬ್ಬಿಣ ಬೇಕಾಗುತ್ತೆ. ಒಟ್ಟಾರೆ ಕಬ್ಬಿಣಕ್ಕೆ ಎಷ್ಟು ಖರ್ಚಾಯಿತು ಅಂದರೆ 2,27,500 ಆಗುತ್ತೆ. ಯಾವುದಕ್ಕೆ? ಕಬ್ಬಿಣಕ್ಕೆ. ನೆಕ್ಸ್ಟು ಪೀ ಸ್ಯಾಂಡು ಒಟ್ಟು ಎಷ್ಟಾಗುತ್ತೆ ಅಂತ ಅಂದರೆ, ಟೋಟಲ್ ಆಗಿ ಮನೆಗೆ ಪೀ ಸ್ಯಾಂಡ್ ಎಷ್ಟಾಗುತ್ತೆ ಅಂದರೆ 1.5 ಲೋಡ್ ಬೇಕಾಗುತ್ತೆ. ಏನಕ್ಕೆ? ಪ್ಲಾಸ್ಟ್ರಿಂಗ್ಗೆ ಪೀ ಸ್ಯಾಂಡ್. ಇಲ್ಲಿ ಕೆಲವೊಂದ್ಸಲಿ ಪ್ಲಾಸ್ಟ್ರಿಂಗು ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಕೆಲವೊಂದು ಕಡೆ 3/4 ಇಂಚ್ ಮಾಡಿಸ್ತಾರೆ, ಕೆಲವೊಂದ್ಸಲಿ 1/2 ಇಂಚ್ ಮಾಡಿಸ್ತಾರೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1.5 ಲೋಡ್ಗೆ 23,000ದಿಂದ 28,000 ಮಾಡ್ತಾರೆ. ಅಂದರೆ ಬ್ಲ್ಯಾಕ್ ಪೀ ಸ್ಯಾಂಡ್ ಅಂದರೆ ಸ್ವಲ್ಪ ಕಡಿಮೆ ರೇಟ್ ಇರುತ್ತೆ, ವೈಟ್ ಪೀ ಸ್ಯಾಂಡ್ ಅಂದರೆ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ನಾನು 34,500 ಹಾಕಿದ್ದೀನಿ. ನೆಕ್ಸ್ಟ್ 40 mm ಜಲ್ಲಿ. ಸೊ 40 mm ಜಲ್ಲಿ 2 ಲೋಡು ಅಂದರೆ 2 ಟ್ರ್ಯಾಕ್ಟರ್ ಲೋಡ್ ಬೇಕಾಗುತ್ತೆ. ಅದು ಒಂದು ಲೋಡ್ ಬಂದು 4,500. ಸೊ 2 ಲೋಡು 9,000 ಆಗುತ್ತೆ.
ನೆಕ್ಸ್ಟ್ ಬಂದು 20mm ಜಲ್ಲಿ. ಮನೆ ಕಟ್ಟೋದಕ್ಕೆ ಜಾಸ್ತಿ ಅಂದರೆ ಜಾಸ್ತಿ ಮೆಟೀರಿಯಲ್ ಯೂಸ್ ಮಾಡೋದ್ರಲ್ಲಿ 20mm ಜಲ್ಲಿ ಕೂಡ ಒಂದು. ಸೊ 20mm ಜಲ್ಲಿ ಬಂದಂದರೆ ಬೇಬಿ ಜಲ್ಲಿ ಅಂತಲೂ ಕರೀತಾರೆ. ಇದು 2 ಲೋಡ್ ಬೇಕಾಗುತ್ತೆ 6 ವೀಲರಲ್ಲಿ. 1 ಲೋಡ್ ಬಂದು 16,000, 2 ಲೋಡ್ಗೆ 32,000 ಆಗುತ್ತೆ. ನೆಕ್ಸ್ಟು ಬೋರ್ಡ್ರಸ್ ಕಲ್ಲು ಬೇಕಾಗುತ್ತೆ. ಬೋರ್ಡ್ರಸ್ ಕಲ್ಲು 1 ಲೋಡ್ ಬಂದು 3,000, 2 ಲೋಡ್ ಬಂದು 6,000 ಬೋರ್ಡ್ರಸ್ ಕಲ್ಲು. ನೆಕ್ಸ್ಟ್ ದಿಂಡಿಕಲ್ ಅಂತ ಏನು ಕರಿತೀವಲ್ವ, ಸೊ ಇದು ಸ್ವಲ್ಪ ರೇಟ್ ಜಾಸ್ತಿ. 1 ಲೋಡ್ ಬಂದು 7,000 ಆಗುತ್ತೆ, 3 ಲೋಡ್ ಬಂದು 21,000 ಆಗುತ್ತೆ ದಿಂಡಿಕಲ್ಲು ಫೌಂಡೇಶನ್ಗೆ. ನೆಕ್ಸ್ಟ್ ಮೇಜರ್ ಆಗಿ ಇನ್ನೊಂದು ಮೆಟೀರಿಯಲ್ ಬೇಕಾಗುತ್ತೆ, ಇಟ್ಟಿಗೆ. ಸೊ ನಾವಿಲ್ಲಿ ಆಲೋ ಬ್ಲಾಕ್ ಅನ್ನ ಓಡಿಸಿದ್ವಿ. ಸೊ ಆಲೋ ಬ್ಲಾಕ್ ಇಟ್ಟಿಗೆ ಎಷ್ಟಾಗುತ್ತೆ ಅಂದರೆ 2,200 ಆಗುತ್ತೆ. ಸೊ ಕೆಂಪು ಇಟ್ಟಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. 2,200 ಇಟ್ಟಿಗೆಗಳನ್ನು ಹೊಡಿಸಿದ್ವಿ. ಒಟ್ಟಾರೆಯಾಗಿ 77,000 ಇಟ್ಟಿಗೆಗಳಿಗೆ ಆಯಿತು. ಇಲ್ಲಿ 4 ಇಂಚು ಮತ್ತು 6 ಇಂಚು 2 ಇಟ್ಟಿಗೆಗಳನ್ನು ಮಿಕ್ಸ್ ಮಾಡಿ ನಾನು ಹೇಳಿರೋದು 2,200 ಇಟ್ಟಿಗೆಗಳು ಬೇಕು ಅಂತ. ನೆಕ್ಸ್ಟ್ ಇದೆಲ್ಲ ಕೂಡ ಗೋಡೆಗಳಿಗೆ ಮತ್ತು ಸ್ಲ್ಯಾಬ್ಗೆ ಮತ್ತು ಪ್ಲಾಸ್ಟ್ರಿಂಗ್ಗೆ ಮೆಟೀರಿಯಲ್ ಆಯಿತು. ಈಗ ನೆಕ್ಸ್ಟ್ ಏನು ಬರುತ್ತೆ, ಪ್ಲಾಸ್ಟ್ರಿಂಗ್ ಎಲ್ಲ ಆದಮೇಲೆ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕು ಅಂತ ನೋಡೋಣ. ಸೊ ಈಗ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ಅನ್ನು ನೋಡೋಣ. ಎಲೆಕ್ಟ್ರಿಕಲ್ ಮೆಟೀರಿಯಲ್ಗೆ ಒಟ್ಟಾರೆಯಾಗಿ ಒಂದು ಬಿಲ್ಡಿಂಗ್ಗೆ 1 ಲಕ್ಷ ರೂಪಾಯಿ ಮೆಟೀರಿಯಲ್ಸ್ ಬೇಕಾಗುತ್ತೆ. ಎಲೆಕ್ಟ್ರಿಕಲ್ ಮೆಟೀರಿಯಲ್ಗೆ 10 ಚದರ ಇರ್ತಕ್ಕಂಥ ಒಂದು ಮನೆಗೆ. ನೆಕ್ಸ್ಟ್ ಪ್ಲಂಬಿಂಗ್ ಮೆಟೀರಿಯಲ್ಸು. ಸೊ ಪ್ಲಂಬಿಂಗ್ ಮೆಟೀರಿಯಲ್ಸ್ 80,000 ಬೇಕಾಗುತ್ತೆ 10 ಚದರ ಇರ್ತಕ್ಕಂಥ ಮನೆಗೆ. ನೆಕ್ಸ್ಟ್ ವುಡ್ ವರ್ಕ್ ಇಲ್ಲಿ ಮೈನ್ ವಾಸ್ಕಲ್ಗೆ ಮತ್ತು ಡೋರ್ಗೆ 45,000 ಆಗುತ್ತೆ. ವಾಸ್ಕಲ್ ಪ್ಲಸ್ ಡೋರ್ ಎರಡಕ್ಕೂ ಸೇರಿ 45,000 ಆಗುತ್ತೆ. ನೆಕ್ಸ್ಟ್ ವಿಂಡೋಸು, ಎಲ್ಲ ವಿಂಡೋಸ್ಗೂ ಶಟರ್ಸು ಪ್ಲಸ್ ಕಿಟಕಿಗಳಿಗೆ ಎರಡಕ್ಕೂ ಸೇರಿ ಎಷ್ಟಾಗುತ್ತೆ 50,000 ಆಗುತ್ತೆ. ಇದು ನೀವು ಕಿಟಕಿಗಳು ಎಷ್ಟು ಇಕ್ಕಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾನು 7ರಿಂದ 8 ಕಿಟಕಿಗೆ ಮಾತ್ರ ಅಂದಾಜು ಮಾಡಿ ಹೇಳ್ತಾ ಇರೋದು. ನೆಕ್ಸ್ಟು ಬಾತ್ರೂಮ್ ಡೋರ್ಸು. ಸೊ 3 ಅಥವಾ 4 ಬಾತ್ರೂಮ್ ಇದ್ರೆ 25,000 ಆಗುತ್ತೆ. ಇದರಲ್ಲೂ ಕೂಡ ಕೆಲವೊಂದು ಕಡೆ ಕಡಿಮೆ ರೇಟ್ ಇರುತ್ತೆ. ಸೊ ಇದನ್ನ ಸ್ವಲ್ಪ ಚೆನ್ನಾಗಿರ್ತಕ್ಕಂಥದ್ದೇ ಹಾಕಿರೋದು, ಅದಕ್ಕೆ 25,000 ಆಯಿತು. ನೆಕ್ಸ್ಟ್ ರೂಮ್ ಡೋರ್ಸು, 2 ರೂಮ್ ಡೋರ್ಸ್ಗೆ 15,000 ಹಾಕಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಒಂದೊಂದು ಕಡೆ 5,000ಗೂ ಬೀಳುತ್ತೆ. ಇಲ್ಲಿ ಚೆನ್ನಾಗಿರೋದು ಅಂತ ಚೂಸ್ ಮಾಡ್ಕೊತೀವಿ ಅನ್ನೋದಾದ್ರೂ ಕೂಡ 15,000 ಹಾಕಿದ್ದೀನಿ. ನೆಕ್ಸ್ಟ್ ಟೈಲ್ಸು 1 ಲಕ್ಷ ಆಗುತ್ತೆ 10 ಚದರ ಮನೆಗೆ. ಟೈಲ್ಸ್ ಚೂಸ್ ಮಾಡೋದಕ್ಕೆ ಟೈಲ್ಸ್ ತೊಗೊಂಬರೋದಕ್ಕೆ ಸ್ವಲ್ಪ ಚೆನ್ನಾಗಿರೋದು ಒಂದು ಅಡಿ ಬಂದು 50 ರೂಪಾಯಿ, ಆ ಥರ ರೇಂಜಲ್ಲಿರೋ ತೊಗೊಬಂದ್ರು ಸಹ 1 ಲಕ್ಷ ರೂಪಾಯಿ ಆಗುತ್ತೆ. ಯಾವುದಕ್ಕೆ? ಟೈಲ್ಸ್ಗೆ. ಮೆಟೀರಿಯಲ್ ಇಲ್ಲಿ ಲೇಬರ್ಸ್ನ ಬಿಟ್ಟು ನಾನು ಹೇಳ್ತಾ ಇರೋದು, ಓಕೆನಾ? ಲೇಬರ್ಸ್ ಬಿಟ್ಟು ಟೈಲ್ಸ್ಗೆ ಮಾತ್ರ 1 ಲಕ್ಷ ಆಗುತ್ತೆ. ನೆಕ್ಸ್ಟು ಪೈಂಟ್ಗೆ ಲೇಬರ್ಸ್ನ ಬಿಟ್ಟು ತಗೊಳ್ಳೋದಕ್ಕೆ ಎತ್ತಾದ್ರೂ ಏನಿಲ್ಲ ಅಂದರೆ 1 ಲಕ್ಷ ಆಗುತ್ತೆ, ಅಥವಾ 1,10,000 ಆಗುತ್ತೆ. ಬೇಡ, ಇಲ್ಲಿ ನಾನು 1 ಲಕ್ಷ ಅಂತ ತೊಗೊಂಡು 1 ಲಕ್ಷವನ್ನು ತೊಗೊತೀನಿ. ನೀವು ಡಿಸೈನ್ಸನ್ನು ಮಾಡಿಸ್ತೀವಿ ಪೈಂಟಲ್ಲಿ ಅಂದರೆ ಅದು ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಕೂಡ ಆಗಬಹುದು. ಇಲ್ಲಿ ಕಾಮನ್ ಆಗಿ ಯಾವುದೇ ಡಿಸೈನ್ಸ್ ಬೇಡ, ಪ್ಲೈನಾಗಿ ಮಾಡಿಸ್ತೀವಿ ಅಂದರೆ 1 ಲಕ್ಷ ಇದ್ದರೆ ಸಾಕಾಗುತ್ತೆ. ನೆಕ್ಸ್ಟ್ ಅಡುಗೆ ಮನೆಗೆ, ಕಿಚನ್ಗೆ ಗ್ರಾನೈಟ್ ಶೆಲ್ಫ್ ಬೇಕಾಗುತ್ತಲ್ವಾ? ಸೊ ಗ್ರಾನೈಟ್ ಶೆಲ್ಫ್ ಮತ್ತು ಸಿಂಕ್ಗೆ 15,000 ಆಗುತ್ತೆ. ನೆಕ್ಸ್ಟ್ ಸ್ಟೇರ್ಸ್ಗೆ ಅಂದರೆ ಮೆಟ್ಲಿಗೆ ಗ್ರಿಲ್ಸ್ ಬೇಕಲ್ವಾ? ಸೊ ಗ್ರಿಲ್ಸ್ಗೆ ಆ ಗ್ರಿಲ್ಸ್ಗೆ ಬಂದು ಈಗ ನಾನು 35,000 ತೊಗೊಂಡಿದ್ದೀನಿ. ಮೇಲೆ ಟ್ಯಾಂಕ್ ರೂಮ್ಗೂ ಕೆಲವೊಬ್ರು ಹಾಕ್ತಾರೆ, ಮೆಟ್ಲಿಗೂ ಹಾಕ್ಸ್ತಾರೆ. ಸೊ ಇದಕ್ಕೆಲ್ಲದಕ್ಕೂ ಸೇರಿ 35,000 ಗ್ರಿಲ್ಸ್ಗೆ. ಸೊ ಇದಿಷ್ಟು ಫ್ರೆಂಡ್ಸ್ ಒಂದು ಬಿಲ್ಡಿಂಗಿಗೆ ಏನೇನೆಲ್ಲ ಬೇಕು ಅನ್ನೋದು. ಸೊ ಇದನ್ನು ಸಂಪು ಲೆಕ್ಕ ಹಾಕಿಲ್ಲ, ಸಂಪನ್ನು ಬಿಟ್ಟು ನಾನು ಹೇಳ್ತಾ ಇರೋದು. ನಿಮಗೆ ಸಂಪಿಗೆ ಎಷ್ಟು ದುಡ್ಡು ಬೇಕಾಗುತ್ತೆ ಮತ್ತು ಎಷ್ಟು ಮೆಟೀರಿಯಲ್ಸ್ ಬೇಕಾಗುತ್ತೆ ಮತ್ತು ಎಷ್ಟು ಲೇಬರ್ಸ್ ಖರ್ಚಾಗುತ್ತೆ ಅನ್ನೋದು ಕೂಡ ನಾನು ನನ್ನ ಚಾನಲಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇಷ್ಟು 2.5 ಟ್ಯಾಂಕ್ ನೀರು ಹಿಡಿಯತಕ್ಕಂಥ ಒಂದು ಸಂಪಿಗೆ ಎಷ್ಟು ಖರ್ಚಾಗುತ್ತೆ ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ಸೊ ಅದರಲ್ಲಿ ನೀವು ನೋಡ್ಕೊಂಡು ಒಂದು ಅಂದಾಜು ಮೇಲೆ ನೀವು ಲೆಕ್ಕ ಇಟ್ಕೊಂಡು ನೀವು ಸಂಪನ್ನು ಕೂಡ ಕಟ್ಟಿಸ್ಕೊಬೋದು. ಇದು ಸಂಪು ಬಿಟ್ಟು ನಾನು ಮೆಟೀರಿಯಲ್ಸನ್ನು ಹೇಳಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೇಬರ್ಸ್ಗೆ ಯಾವ ಲೇಬರ್ಸ್ ಎಷ್ಟೆಷ್ಟು ತಗೊಂತಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಲೆಕ್ಕ ಮಾಡಿ ಒಂದು ಕಡೆ ಬರ್ಕೊಂಡು ನಿಮಗೆ ಹೇಳ್ತೀನಿ, ಓಕೆನಾ? ಸೊ ವಿಡಿಯೋ ಹೇಗೆ ಅನಿಸ್ತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ನಿಮಗೆ ಆನ್ಸರನ್ನು ತಿಳಿಸೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ. ಸೊ ಒಟ್ಟಾರೆಯಾಗಿ ಒಂದು ಮನೆಗೆ ಎಷ್ಟು ಖರ್ಚಾಯಿತು ಅಂತ ನೋಡೋದಾದರೆ 12,19,000 ಒಟ್ಟಾರೆಯಾಗಿ ಮೆಟೀರಿಯಲ್ಸ್ ಮಾತ್ರ ಖರ್ಚಾಯಿತು. ಬೇಡ ಇನ್ನು ಸ್ವಲ್ಪ ಜಾಸ್ತಿ ಅಂತ ಅಂದ್ಕೊಂಡ್ರು, ಸ್ವಲ್ಪ ಚೆನ್ನಾಗಿರೋದು ಬ್ರ್ಯಾಂಡೆಡ್ಗೆ ಹೋಗ್ತೀವಿ ಅಂದ್ರೂ 12.5 ಲಕ್ಷ ಜಾಸ್ತಿ. ಮೆಟೀರಿಯಲ್ಸ್ಗೆ ಮಾತ್ರ 12.5 ಲಕ್ಷ ಆಗುತ್ತೆ 10 ಚದರ ಮನೆಗೆ ಮಾತ್ರ.
12.5 ಲಕ್ಷ ಮೆಟೀರಿಯಲ್ಸ್ ಆಗುತ್ತೆ. ಇವಾಗ ಲೇಬರ್ಸ್ಗೆಲ್ಲ ನಾವು ಲೆಕ್ಕ ಹಾಕಿ ನೋಡೋಣ ಮುಂದಿನ ವಿಡಿಯೋದಲ್ಲಿ. ಸೊ ಅಲ್ಲಿ ತನಕ ಯಾವಾಗಲೂ ಸಹ ಖುಷಿಯಾಗಿ ನೀವು ಸಹ ನಿಮ್ಮ ಹೊಸ ಮನೆಯ ಕನಸನ್ನು ಆದಷ್ಟು ಬೇಗ ನೆರವೇರಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.